ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನೋಡಿ ಮೇ 1 ಕಾರ್ಮಿಕರ ದಿನಾಚರಣೆ. ಸೊ ಎಲ್ಲರಿಗೂ ಕಾರ್ಮಿಕ ದಿನಾಚರಣೆ. ಎಲ್ಲರೂ ಒಂದೊಂದು ಕ್ಷೇತ್ರದಾಗ ಕೆಲಸ ಮಾಡ್ತಾರೆ. ಸೊ ಅವ್ರ ಸಲುವಾಗಿ ಮಾಡಿದಂಥ ದಿನ ಇವತ್ತು. ಎಲ್ಲರೂ ಹ್ಯಾಪಿ ಲೇಬರ್ಸ್ ಡೇ, ಕಾರ್ಮಿಕ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು. ಸೊ ಇವತ್ತು ನಾವು ಹೊರಟಿದ್ದೀವಿ ಕೊಗನೋಳಿ ಚೆಕ್ ಪೋಸ್ಟ್ ಹತ್ರ ಇರುವ ವಿರಾಜ್ ಜಂಕ್ಷನ್ಗೆ. ಸೊ ಇವತ್ತು ರಜೆ ಇರೋದ್ರಿಂದ ಒಂದು ರೌಂಡ್ ಹೋಗಿ ತಿರುಗಾಡಿ ಬರೋಣ ಅಂತೇಳಿ ಹೊಂಟಿದ್ವಿ. ಸೊ ಹೋಗಿ ಅಲ್ಲಿ ಏನೇನೈತಿ ನೋಡಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಆನ್ ದ ವೇ ಟು ಕೊಗನೋಳಿ ವಿರಾಜ್ ಜಂಕ್ಷನ್. ನೋಡಿ ರೋಡ್ ತೋರಿಸ್ತೀನಿ ಹೆಂಗಿದೆ. ಈಗ ಇದ್ದಾರೆ ನೋಡಿ ನಮ್ಮ ಜೊತೆಗೆ. ನನ್ನ ಮಗ ಹಿಂದೆ ಕುಂತಾನ, ನಮ್ಮ ಅಕ್ಕಿಗೆ ಹಿಂದೆ ಕುಂತಾಳೆ. ನಮ್ಮ ಬರ್ತು ಗಾಡಿ ಹೊಡ್ಯಾತಾನ. ನನಗೆ ಒಂದು ಅರ್ಧ ತಾಸು ನೀತಿ ಬೇಕಾಗಿತ್ತು ಅಂತೇಳಿ ನಾನು ಮಲ್ಕೋಬೇಕಂತ ಮಾಡೀನಿ. ಬಟ್ ಲಾಗ್ ನನಗೆ ಸ್ಟಾರ್ಟ್ ಮಾಡೋಕ್ಕೆ ಹೇಳೋದಕ್ಕೆ ಇವ್ರ ಲಾಗ್ ನಾನು ಸ್ಟಾರ್ಟ್ ಮಾಡಿಕೊಟ್ಟೀನಿ ಇವತ್ತು. ಸೊ ವೆಲ್ಕಮ್ ಟು ಅವ್ರ ಲಾಗ್. ಸೊ ಎಲ್ಲರೂ ಹೆಚ್ಚಿನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೂ ಮುಂದುವರೆಸ್ರಿ. ಒಂದಿನ ನಿಮಗೆಲ್ಲ ಸಬ್ಸ್ಕ್ರೈಬರ್ ಪಾರ್ಟಿ ಕೊಡ್ತೀನಿ. ಥ್ಯಾಂಕ್ ಯು. ಬ್ಯಾಲೆನ್ಸ್ ಅದ್ರಾಗ ಬೇಸ್ಟ್ ಕಟ್ಟಾಗ್ತದೆ ರೀ. ಅದು ಅದನ್ನು ಹೆಂಗೆ ಯೂಸ್ ಮಾಡ್ತೀವಿ ಒಂದೊಂದು ರೇಟ್ ಐತಿ. ಸೊ ಅದೇ ಆ್ಯಕ್ಚುಲಿ 1000 ರೂಪೀಸಿಂದ ಸ್ಟಾರ್ಟ್ ಆಗಿ GST ಗೇಟ 847 ಬರುತ್ತೆ. ಸೊ 1500 ತೊಗೊಂಡಿವಿ, ಅರೌಂಡ್ 1310 ಬರುತ್ತೆ ನಮಗೆ. ಸೊ ಒಂದೊಂದು ಗೇಮ್ 500-600 ರೂಪಾಯಿದು ಅದಾವೆ. ಸೊ ಫಸ್ಟ್ಲಿ ಅದಕ್ಕೆ ಹೆಂಗೆ ನೀವು ಅದಕ್ಕೂ ಇದನ್ನು ರೀಚಾರ್ಜ್ ಮಾಡಿಸ್ರಿ. 1 ಇಯರ್ ವ್ಯಾಲಿಡಿಟಿ ಬರುತ್ತೆ. ಸೊ ನಾವು ಜಸ್ಟ್ ಟ್ರಯಲ್ ಪ್ಯಾಕ್ ಅದು ನೋಡಿ ತೊಗೊಂಡಿವಿ. ಅದನ್ನು ನೋಡೋಣ ಏನೇನಾಗ್ತದೆ ಬಾರ್ ಮುಂದೆ ನೋಡೋಣ. ಇದ್ರಾಗ ಐತಿಲ್ಲ ರೀ 695 ಗೋ ಕಟಿಂಗ್ ಇದ್ರಿ. ನಾ ಗೋ ಕಟಿಂಗ್ ಪೂಜೆ ಮಾಡತ್ತೀನಿ.
ಐತಿ. ಸ್ಪೀಡ್ ಓಡಿಸ್ಬೇಕಂದ್ರೆ ಸ್ಪೀಡ್ ಓಡೋದ್ರೆ ಟೈಪ್ ಮಾಡಿದೆವು, ಎಲ್ಲ ಗೇಮ್ ಆಡಿದ್ವು, ತಿಂದು ಮತ್ತು ಈಗ ಒಂದು ಲಾಸ್ಟ್ ಬೈಟ್ ಅಂತೇಳಿ ಇಲ್ಲಿ ಹೋಗುವಾಗ ಎಲ್ಲರೂ ನಾಷ್ಟ ಮಾಡೋದು, ಸೀದಾ ಬೆಳಗಾವಿ ಕಡೆ ಹೋಗೋದು. ಸೊ ಬೆಸ್ಟ್ ಅನಿಸಿತ್ತು ಎಂಜಾಯ್ ಮಾಡೋಕ್ಕೆ. ಎಂಜಾಯ್ ಮಾಡೋಕೆ ಬೇಕಾದ್ರೆ ಎಂಜಾಯ್ ಮಾಡೋಕ್ಕೆ ಹುಡುಗರು ಸಣ್ಣಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಐತಿ, ಬರ್ಬೋದು, ಎಂಜಾಯ್ ಮಾಡ್ಬೋದು. ಒನ್ ಡೇ ಫುಲ್ ಡೇ ಎಂಜಾಯ್ ಮಾಡ್ಬೋದು. ಗೈಸ್ ಇಲ್ಲಿ ಗೋ ಕಾರ್ಟಿಂಗ್ ಭಾಳ ತುಟ್ಟಿ ನೋಡ್ರಿ. ಹಾಂ, ಗೋ ಕಾರ್ಟಿಂಗ್ ಮಿನಿಮಮ್ 700 ರೂಪೀಸ್ 600 ರೂಪೀಸ್ ಐತೆ ಪರ್ ಪರ್ಸನ್ಗೆ. ಆಮೇಲೆ ಎಲ್ಲ ಒಂದು ಗ್ರೂಪ್ ಬಂದು ಎಂಜಾಯ್ ಮಾಡ್ಬೋದು, ಭಾರಿ ಐತೆ ಗೋ ಕಾರ್ಟಿಂಗ್. ಬರ್ತೇಶ್ ನಮ್ಮದು ಮುಂದಿನ ಟೀಮ್ ಗ್ರೂಪ್ನಾಗ ಬರ್ತೇಶು, ನಾನು, ಮಹೇಶ್, ರಾಜು, ರಾಕೇಶ್, ಮತ್ತು ಯಾರು ನಮ್ಮ ಬಸ್ಸು ಅಂಕಲ್ ಬಂದ್ರೆ ಅವನು ತೊಗೊಂಡು ಅವ್ನು ಒಟ್ಟು ನಮ್ಮ ಗಾಡಿ ಹೊಡೆಯೋರು ಯಾರ್ಯಾರಲ್ಲ ಒಂದು ರೌಂಡ್ ಇಲ್ಲಿ ಫಿಕ್ಸ್ ಇಲ್ಲ, ಗ್ರೌಂಡ್ನಾಗ ನಮ್ದು ರೇಸ್ ಆಗಬೇಕು. ಅದೊಂದ್ಸಲ ಮಾಡ್ತೀವಿ, ಇದ್ರ ಮೇಲೆ ಗೊತ್ತಾಗ್ತೈತಿ. ಪಕ್ಕಾ ಡ್ರೈವರ್ ಇದ್ರೆ ಮುಂದಿನ ಸಲ ಗಾಡಿ ಕೊಡ್ತಿಲ್ಲ ಕೈಯಲ್ಲ. ರೈಟ್ ಗಾಯ್ಸ್ ಎಲ್ಲ ಮುಗಿಸ್ರಿ,
ವಿ ಪಾರ್ಕ್ನಾಗ ತಿರುಗಾಡಿ ಇಲ್ಲೇ ಒಳಗೆ ಫುಡ್ ಊಟ ಮಾಡಿ ವಿ ಪಾರ್ಕ್ಗೆ ಹೋದ್ವು. ವಿ ಪಾರ್ಕ್ದಿಂದ ಗೋ ಕಟಿಂಗ್ ಮಾಡಕ್ಕೆ ಹೋಗಿದ್ವಿ ರೀ. ಇವ್ರು ದೊಡ್ಡದು ಮಾಡಬೇಡ ಅಂದ್ರಿ ರೀ, ಇನ್ನು ಸಣ್ಣ ಓದಿ ಅಂತಂದ್ರಿ. ಅದಕ್ಕೆ ಸಣ್ಣದು ಮಾಡಕ್ಕೆ ಹಚ್ಚಿರಿ. ಅದು ಒಟ್ಟು ಟುಕ್ ಹೊಡಿದ್ರಿ. ಏನು ಮಾಡ್ತೀರಿ, ಮಜಾನೇ ಬರಲಿಲ್ಲ ರೀ, ರೊಕ್ಕ ವೇಸ್ಟ್ ಅನ್ನ ನೋಡ್ರಿ. ಸಣ್ಣ ಒಟ್ಟು ಮಕ್ಕಳು ಸಣ್ಣ ಭಾಳ ಅಂದ್ರೆ 7-8 ವರ್ಷನವ್ರು ಇದ್ರು ಅಂದ್ರೆ ಅಟ್ಟ ಸಣ್ಣದು ತೊಗೋರಿ. 10-11 ವರ್ಷನವ್ರು ಇದ್ರೆ ಒಟ್ಟ ತೊಗೊಬೇಡ್ರಿ, ಭಾಳ ಫಾಲ್ತು ಅನಿಸುತ್ತೆ. ಇಷ್ಟ ಐತೆ ನೋಡ್ರಿ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ನೋಡ್ರಿ ಇಲ್ಲಿಂದ ಲೈಟ್ಸ್ ಎಲ್ಲ ಕಾಣ್ತದಲ್ಲ, ಅದೆಲ್ಲ ನಿಪ್ಪಾಣಿ ಸಿಟಿ. ಅದ್ರ ಮುಂದೆ ಹೋದ್ರೆ ತವಂದಿ ಘಾಟ್ ಸ್ತವನಿಧಿ ಬರುತ್ತೆ ರೀ, ಅದಕ್ಕೆ ತವಂದಿ ಘಾಟ್ ಅಂತಾರೆ. ಸೊ ಅದನ್ನು ಬ್ರಿಡ್ಜ್ ವರ್ಕ್ ನಡೆದೈತಿ, ಸ್ಲೋ ಆಗಿ ಬರ್ರಿ, ಯಾಕಂದ್ರೆ ಹೈಯೆಸ್ಟ್ ಆಕ್ಸಿಡೆಂಟ್ ಆಗ್ಯಾವ ಒಂದೊಂದು ಕಾಲದಾಗ. ಸೊ ಈಗ ಅದನ್ನ ಹೋಗೋದು ಒಂದು ವೇ, ಬರೋದು ಒಂದು ವೇ ಮಾಡ್ತಾ ಇದ್ದಾರೆ. ಸೊ ಆದಮೇಲೆ ನಮ್ದು ಇಲ್ಲಿ ಕೊಗನೂರು ತನಕ ಸ್ವಲ್ಪ ಕೆಲಸ ನಡೆದೈತಿ. ಕೊಲ್ಲಾಪುರ ತನಕ ಆದ್ರೆ ಪೈಲಾ 1 ತಾಸನೇ ಹೋಗ್ತೈತೆ ನಮ್ಮ ಗಾಡಿ ಬೆಳಗಾವಿ ಟು ಕೊಲ್ಲಾಪುರ. ಈಗ ಸುಮಾರು 2 ತಾಸು ತೊಗೊಳ್ತೈತಿ ಡ್ಯೂ ಟು ಇದು ರೋಡ್ ವರ್ಕ್. ಈಗ 10 ತನಕ ಅಂತೂ ಕ್ಲಿಯರ್ ಆಗೈತಿ. ಸೊ ಇದ್ರ ಮುಂದೆ ಇದು ವರ್ಕ್ ನಡೆಸ್ಯಾರ. ಆಗಲಿ, ಒಳ್ಳೇದಾಗಲಿ, ಎಲ್ಲರೂ ಸೇಫ್ ಡ್ರೈವ್ ಮಾಡಿರಿ, ಯಾವ ಸೇಫ್ ಜರ್ನಿ. ಡಿನ್ನರ್ ನಮ್ಮದು ರಾಮ್ ಧಾಬಾ ಹೊಸದಾಗಿದೆ, ಸಿನ್ಸ್ 1997, ಪ್ಯೂರ್ ವೆಜ್. ಸೊ ಬನ್ನಿ ನೋಡೋಣ ಯಾವ ಥರ ಇದೆ, ಹೇಳ್ತೀವಿ ನಿಮಗೆ ರಿವ್ಯೂ. ವೆಲ್ಕಮ್ ಟು ಅವರ್ ಹೋಟೆಲ್. ಅವರಲ್ಲ ಅವ್ರ ಧಾಬಾಗ್ ಬರ್ರಿ. ಅವರ